ಸ್ನೇಹಿತರೆ, ಈ ಒಂದು ಬಾಡಿಗೆ ಮನೆಯಲ್ಲಿ ಇರುವಂತವ್ರಿಗೆ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವಂತವ್ರಿಗೆ ಸರ್ಕಾರದಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ಇಷ್ಟು ದಿನಗಳವರೆಗೆ ನೋಡ್ಬೋದಾಗಿತ್ತು, ಈ ಒಂದು ನೀವು ಬಾಡಿಗೆ ಮನೆಗೆ ಹೋಗುವಂತ ಸಂದರ್ಭಗಳಲ್ಲಿ ನೀವು ಇಂತಿಷ್ಟು ಅಂತ ಡೆಪಾಸಿಟ್ ನ ಕೊಡ್ತಾ ಇದ್ರಿ. ಆ ಒಂದು ಡೆಪಾಸಿಟ್ ಅಮೌಂಟ್ ಏನಾಗ್ತಿತ್ತು, 6 ತಿಂಗಳ ಒಂದು ಡೆಪಾಸಿಟ್ ಕೂಡ ತಗೊಳ್ತಾ ಇದ್ರು. ಅದೇ ರೀತಿಯಾಗಿ 12 ತಿಂಗಳು ಅಂದ್ರೆ 12 ಮಂತ್ಸ್ ಡೆಪಾಸಿಟ್ ಕೂಡ ತಗೊಳ್ತಾ ಇದ್ರು. ಆದ್ರೆ ಇನ್ ಮುಂದೆ ಆ ರೀತಿಯಾಗಿ ಡೆಪಾಸಿಟ್ ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಕೇವಲ 2 ತಿಂಗಳ ಒಂದು ಏನು ಬಾಡಿಗೆ ನಿಮ್ದು ಏನ್ ರೆಂಟ್ ನ ಕೊಡ್ತೀರಾ, ಆ 2 ತಿಂಗಳ ಒಂದು ಹಣನ ಮಾತ್ರ ಆ ಒಂದು ಡೆಪಾಸಿಟ್ ನ ಕೊಡೋದಿಕ್ಕೆ ಅಂತದ್ದು. ಇನ್ ಮುಂದೆ ಬೇಕಾಬಿಟ್ಟಿಯಾಗಿ 6 ತಿಂಗಳು ಬಾಡಿಗೆನ ನಮ್ಗೆ ಡೆಪಾಸಿಟ್ ಕೊಡಿ, ಮತ್ತೆ 12 ತಿಂಗಳು ಬಾಡಿಗೆನ ನಮ್ಗೆ ಒಂದು ಅಡ್ವಾನ್ಸ್ ನ ಕೊಡಿ, ಈ ರೀತಿಯಾಗಿ ಕೇಳೋದಿಕ್ಕೆ ಅವಕಾಶ ಇರೋದಿಲ್ಲ ಈ ಒಂದು ಎಲ್ಲಾ ಮನೆ ಓನರ್ ಗಳಿಗೂ ಕೂಡ. ಅದೇ ರೀತಿಯಾಗಿ ಏಕಾಏಕಿ ನಿಮ್ಮ ಮನೆಗೆ ಬಂದು ಈ ಒಂದು ಯಾವ ಟೈಮ್ ಅಂದೇನೆ ನಿಮ್ಮ ಒಂದು ಮನೆಗೆ ಬಂದು ಅದು ಇದು ಚೆಕ್ ಮಾಡುವಂತದ್ದು, ಗಲಾಟೆ ಮಾಡುವಂತದ್ದು, ಈ ರೀತಿಯಾಗಿ ಮಾಡೋದಕ್ಕೆ ಕೂಡ ಅವಕಾಶ ಇರೋದಿಲ್ಲ. ಅದೇ ರೀತಿಯಾಗಿ ಯಾವ ಟೈಮ್ ಅಂತ ನೋಡದೆ ನಿಮ್ಮನ್ನ ಹೊರಗಡೆ ಹಾಕುವಂತದ್ದು, ಮನೆ ಬಿಟ್ಟು ಹೋಗಿ ಮನೆನ ಖಾಲಿ ಮಾಡಿ ಅಂತ ಹೇಳುವಂತದ್ದು, ಈ ರೀತಿಯಾಗಿ ಅವಕಾಶ ಇರೋದಿಲ್ಲ. ಅದೇ ರೀತಿಯಾಗಿ ಸ್ನೇಹಿತರೆ, ಏನೋ ಒಂದು ಅಗ್ರಿಮೆಂಟ್ ಏನ್ ಮಾಡಿಸ್ತಿರಲ್ವಾ ಸ್ಟಾರ್ಟಿಂಗ್ ಅಲ್ಲಿ, ಆ ಒಂದು ಅಗ್ರಿಮೆಂಟ್ ಕೂಡ ನಿಮ್ಗೆ ಆ ಒಂದು ಮನೆಗೆ ನೀವು ಹೋದ ನಂತರದಲ್ಲಿ 2 ತಿಂಗಳ ಒಳಗಡೆ ಆ ಒಂದು ಅಗ್ರಿಮೆಂಟ್ ಆಗಿರ್ಬೇಕಾಗುತ್ತೆ. ನೀವ್ ಏನ್ ಮಾತಾಡ್ಕೊಂಡಿರ್ತೀರಾ, ಈ ಒಂದು ಎಷ್ಟು ಬಾಡಿಗೆ ಎಷ್ಟು ರೆಂಟ್ ನ ಕೊಡ್ಬೇಕಂತ ಮಾತಾಡ್ಕೊಂಡಿರ್ತೀರಾ, ಅದೇ ರೀತಿಯಾಗಿ ಎಷ್ಟು ನೀವು ಡೆಪಾಸಿಟ್ ನ ಕೊಟ್ಟಿರ್ತೀರಾ, ಅದೆಲ್ಲದನ್ನು ಕೂಡ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಆ ಒಂದು 2 ತಿಂಗಳ ಒಳಗಡೆ ಆ ಒಂದು ಅಗ್ರಿಮೆಂಟ್ ನ ನಿಮ್ಗೆ ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಏನು ಬಾಡಿಗೆನ ಜಾಸ್ತಿ ಮಾಡ್ತಾರೆ ನೋಡಿ, ಆ ಒಂದು ಬಾಡಿಗೆ ಜಾಸ್ತಿ ಮಾಡುವಾಗನು ಕೂಡ 1 ವರ್ಷಕ್ಕೆ ಒಮ್ಮೆ ಮಾತ್ರ ಜಾಸ್ತಿ ಮಾಡುವಂತದ್ದು. ಆ ಒಂದು ಬಾಡಿಗೆ ಬಾಡಿಗೆನ ಜಾಸ್ತಿ ಮಾಡೋದು ಕೇವಲ 1 ವರ್ಷಕ್ಕೆ ಮಾತ್ರ ಒಂದು ಜಾಸ್ತಿನೇ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಆ ಒಂದು ಬಾಡಿಗೆ ಜಾಸ್ತಿ ಮಾಡೋದಕ್ಕೂ ಫಸ್ಟ್ 3 ತಿಂಗಳ ಮುಂಚೆನೆ ಆ ಒಂದು ಬಾಡಿಗೆದಾರರಿಗೆ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಈ ರೀತಿಯಾಗಿ ಬಾಡಿಗೆ ಜಾಸ್ತಿ ಮಾಡ್ತಾ ಇದೀವಿ, ಇಷ್ಟು % ಜಾಸ್ತಿ ಮಾಡ್ತಾ ಇದೀವಿ ಬಾಡಿಗೆ ಅಂತ 90 ದಿನಗಳ ಒಳಗಡೆ ಆ ಒಂದು ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಹಾಗೇನೆ ಈ ಒಂದು ಏನು ಬಾಯಿ ಮಾತಲ್ಲಿ ಒಂದು ಏನು ಒಪ್ಪಂದನ ಮಾಡ್ಕೊಳ್ತಾ ಇದ್ರಿ ಮೊದಲೆಲ್ಲಾಗಿದ್ರೆ, ಅದಕ್ಕೆ ಯಾವುದೇ ರೀತಿಯಾದ ಒಂದು ಮಾನ್ಯತೆ ಇರೋದಿಲ್ಲ. ನೀವೇನಾದ್ರೂ ಕೂಡ ಅಗ್ರಿಮೆಂಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತೀರಾ ಅದಕ್ಕೆ ಮಾತ್ರ ಒಂದು ಮಾನ್ಯತೆ ಕೊಟ್ಟಿರುವಂತದ್ದು ಸರ್ಕಾರದಿಂದ. ಹಾಗೇನೆ ಈ ಒಂದು ವಾಣಿಜ್ಯ ಸ್ಥಳಗಳು ಅಂದ್ರೆ ನಿಮ್ಮ ಒಂದು ಏನು ಅಂಗಡಿ ಒಂದು ಸ್ಥಳ ಏನಿರುತ್ತೆ ಅದಾಗಿರ್ಬೋದು, ಅಥವಾ ಈ ಒಂದು ಕಮರ್ಷಿಯಲ್ ಯಾವುದೇ ಇರುತ್ತಲ್ವಾ, ಈ ಒಂದು ಜಾಗಗಳನ್ನ ಒಂದು ಲೀಸಿ ತಗೊಳ್ಳುವಂತದ್ದು, ಮತ್ತೆ ಈ ಒಂದು ರೆಂಟಿಗೆ ತಗೊಳ್ಳುವಂತದ್ದು, ಇದೆಲ್ಲದಕ್ಕೂ ಕೂಡ ಆ ಒಂದು 6 ತಿಂಗಳ ಒಂದು ರೆಂಟ್ ಏನಿರುತ್ತೆ, ಆ ಒಂದು 6 ತಿಂಗಳ ರೆಂಟ್ ನ ಮಾತ್ರ ಆ ಒಂದು ಕೊಡೋದಿಕ್ಕೆ ಇರುವಂತದ್ದು. ಆ ಒಂದು ಏನು ಡೆಪಾಸಿಟ್ ನ ಕೊಡ್ತಿರಲ್ವಾ, ಅದು 6 ತಿಂಗಳು ಒಂದು ಬಾಡಿಗೆನ ಮಾತ್ರ ಡೆಪಾಸಿಟ್ ನ ಕೊಡ್ಬೇಕಾಗುತ್ತೆ, ಅಡ್ವಾನ್ಸ್ ನ ಕೊಡ್ಬೇಕಾಗುತ್ತೆ. ಅದಕ್ಕೆ ಹೆಚ್ಚಿಗೆ ಏನ್ ಕೊಡ್ತಾ ಇದ್ರಲ್ವಾ, ಅದನ್ನ ಯಾವ್ದನ್ನು ಕೂಡ ಕೊಡೋದಿಕ್ಕೆ ಇರೋದಿಲ್ಲ. ಈ ಒಂದು ಏನು ಕಮರ್ಷಿಯಲ್ ಸ್ಥಳಗಳೇನಿರ್ತೇವೆ ಅದಕ್ಕೆಲ್ಲದಕ್ಕೂ ಕೂಡ 6 ತಿಂಗಳ ಒಂದು ರೆಂಟ್ ಏನಿರುತ್ತೆ ಅದನ್ನ ಮಾತ್ರ ಡೆಪಾಸಿಟ್ ಆಗಿ ಕೊಡ್ಬೇಕಾಗುತ್ತೆ. ಹಾಗೇನೆ ಈ ಒಂದು ಬಾಡಿಗೆದಾರರು ಮತ್ತೆ ಈ ಒಂದು ಓನರ್ ಗಳೇನಿದ್ದಾರೆ, ಇವರ ಮಧ್ಯೆ ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳಾದಂತ ಸಂದರ್ಭಗಳಲ್ಲಿ ಮೊದಲೆಲ್ಲ ಆಗಿದ್ರೆ ಈ ಒಂದು ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ರು, ಅಂದ್ರೆ ಈ ಸಿವಿಲ್ ಕೋರ್ಟ್ಗೆ ಹೋಗ್ತಾ ಇದ್ರು. ಅಲ್ಲಿ ಈ ಒಂದು ಯಾವುದೇ ರೀತಿಯಾದ ಒಂದು 1 ವರ್ಷ 2 ವರ್ಷ ಈ ರೀತಿಯಾಗಿ ಸಮಯನ ತಗೊಳ್ತಾ ಇತ್ತು ಆ ಒಂದು ನ್ಯಾಯ ತೀರ್ಮಾನ ಆಗೋದಿಕ್ಕೆ. ಆದ್ರೆ ಈಗ ಈ ಒಂದು ಆ ರೀತಿಯಾದ ಒಂದು ಸಿವಿಲ್ ಕೋರ್ಟ್ಗೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಈ ಒಂದು ರೆಂಟ್ ಅಥಾರಿಟಿ ಏನಿರುತ್ತೆ ಅಲ್ಲಿಗೆ ನೀವು ಭೇಟಿ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳಿದ್ರು ಕೂಡ ಅಲ್ಲಿ ನೀವು ತೀರ್ಮಾನನ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಸ್ನೇಹಿತರೆ, ಈ ಒಂದು ಬಾಡಿಗೆ ಮನೆಯಲ್ಲಿ ಇರೋದಂತಂದ್ರೆ ಬಹಳಷ್ಟು ಕಷ್ಟ ಆಗ್ತಿತ್ತು ಮೊದಲೆಲ್ಲ ಆಗಿದ್ರೆ. ನಾವು ಪ್ರತಿ ತಿಂಗಳು ಕೂಡ ಹಣನೂ ಕೊಡ್ಬೇಕಾಗಿತ್ತು, ಜೊತೆಗೆ ಅವ್ರ ಹತ್ರ ಬಾಯಿಗೆ ಬಂದಂಗೆ ಅನ್ಸ್ಕೊಳ್ಳುವಂತದ್ದು, ಮತ್ತೆ ಈ ಒಂದು ಮಕ್ಕಳು ಮರಿ ಇದಾರೆ ಅಂತಾನು ಕೂಡ ನೋಡ್ತಾ ಇರ್ಲಿಲ್ಲ. ಆ ರೀತಿಯಾಗಿ ಹೊರಗಡೆ ಆಗ್ತಾ ಇದ್ರು ಈ ಒಂದು ಏನು ಬಾಡಿಗೆ ಇರೋಂತವ್ರನ್ನ. ಈ ರೀತಿಯಾಗೆಲ್ಲ ಸಮಸ್ಯೆಗಳು ಬಹಳಷ್ಟು ಆಗಿರ್ತವೆ. ಅದೇ ರೀತಿಯಾಗಿ ಒಂದು ಏನು ಡೆಪಾಸಿಟ್ ಕೊಟ್ಟಿರ್ತೀವಲ್ವಾ, ನಾವು ಏನಾದ್ರೂ ಕೂಡ ಒಂದು ಮನೆನ ಖಾಲಿ ಮಾಡ್ತೀವಿ ಅನ್ನೋ ಸಂದರ್ಭಗಳಲ್ಲಿ ಆ ಒಂದು ಡೆಪಾಸಿಟ್ ಅಲ್ಲಿ ಅರ್ಧ ಅಂದ್ರೆ 50% ಮಾತ್ರ ಕೊಡೋದು, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರು. ಅದು ಯಾವುದನ್ನು ಕೂಡ ಮಾಡೋದಿಕ್ಕೆ ಅವಕಾಶ ಇರೋದಿಲ್ಲ. ನೀವು ಆ ಒಂದು ಬಾಡಿಗೆ ಮನೆಗೆ ಹೋದ ನಂತರದಲ್ಲಿ ಎಲ್ಲಾ ಪಾಲಿಸಿಗಳನ್ನು ಕೂಡ ನೀವು ಫಾಲೋ ಮಾಡ್ಲೇಬೇಕಾಗುತ್ತೆ. ಆ ಒಂದು ಓನರ್ ಗಳೇನಿದ್ದಾರೆ ಅವರು ಕೂಡ ಫಾಲೋ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಬಾಡಿಗೆದಾರ ಏನಿದ್ದಾರೆ ನೀವು ಕೂಡ ಕೆಲವೊಂದು ನಿಯಮಗಳನ್ನ ನೀವು ಕೂಡ ಪಾಲನೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಇದು ಬಹಳಷ್ಟು ಜನರಿಗೆ ಉಪಯೋಗ ಆಗುವಂತದ್ದು. ಯಾಕಂದ್ರೆ ಈ ಒಂದು ಬೆಂಗಳೂರು ಸಿಟಿ ಅಂತ ಒಂದು ದೊಡ್ಡ ಒಂದು ನಗರಗಳಲ್ಲೆಲ್ಲ ಈ ಒಂದು ಬಾಡಿಗೆ ಮನೆಯಲ್ಲಿ ಎಷ್ಟೋ ಜನರು ಇರ್ತಾರೆ. ಅವರಿಗೆ ಕಿರಿಕಿರಿ ಆದ್ರೂ ಕೂಡ ಅವರ ಒಂದು ಕೆಲಸ ಅಲ್ಲಿರೋದ್ರಿಂದ ಅವ್ರು ಇರ್ಲೇಬೇಕಾಗಿದ್ದಂತ ಒಂದು ಸಂದರ್ಭ ಇರ್ತಿತ್ತು. ಅದೇ ರೀತಿಯಾಗಿ ಬಾಡಿಗೆ ಮನೆಗಳು ಕೂಡ ಸಿಗ್ತಾ ಇರ್ಲಿಲ್ಲ ಅಷ್ಟು ಈಸಿಯಾಗಿ. ಈಗ ಆ ರೀತಿಯಾಗಿ ಸಮಸ್ಯೆ ಇರೋದಿಲ್ಲ. ಹಾಗೇನೆ ಒಂದು ಬಾಡಿಗೆ ಮನೆ ಸಿಕ್ಕಿದ್ರು ಕೂಡ ಎಷ್ಟೋ ಅಂದ್ರೆ 6 ತಿಂಗಳ ಒಂದು ರೆಂಟ್ಗಳು ಅಂದ್ರೆ ಆಲ್ಮೋಸ್ಟ್ ಒಂದು 50,000 60,000 ಈ ರೀತಿಯಾಗೆಲ್ಲ ತಗೊಳ್ತಾ ಇದ್ರು. ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಎಲ್ಲದಕ್ಕೂ ಕೂಡ ಕಡಿವಾಣ ಬಿದ್ದಿರುವಂತದ್ದು. ಸರ್ಕಾರದಿಂದ ಇದೊಂದು ನಿಯಮನ ತಂದಿರೋದು ಬಹಳ ಜನರಿಗೆ ಉಪಯುಕ್ತ ಆಗಿರುವಂತದ್ದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.